ಮದುವೆ ಒಂದಿನದು ಆಟ ಆದರೆ ಒಂದು ತಿಂಗಳದು ಓಟ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಚಿಕ್ಕಮಂಗ್ಳೂರಲ್ಲಿದ್ದೀವಿ ಆ್ಯಂಡ್ ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ಆಲ್ ಸೆಟ್. ಸೊ ಲುಕ್ ಇಟ್ ಮೈ ದಿಸ್ ಇಯರಿಂಗ್. ನಾನು ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ಆಗ್ತಾ ಇರೋದು ಆ್ಯಂಡ್ ಐ ರಿಯಲಿ ಬ್ಯಾಡ್ಲಿ ವಾಂಟೆಡ್ ಟು ವೇರ್ ಇಟ್. ಸೊ ಯೆಸ್ಟರ್ಡೇ ಲಾಸ್ಟ್ ಮಿನಿಟ್ ಪೋಟರ್ ಮಾಡಿಸ್ಕೊಂಡು ತರಿಸ್ಕೊಂಡೆ. ಸೊ ದಿಸ್ ಇಸ್ ಮೈ ಸಾರಿ ಆ್ಯಂಡ್ ಐಲ್ ಶೋ ಯು ಮೈ ಲುಕ್ ಇನ್ ಸಮ್ ಟೈಮ್. ಇವಾಗ ಹೊರಡ್ತಿದ್ದೀವಿ, ಲೇಟ್ ಆಯಿತು, ಎಲ್ಲರೂ ಹೊರಟಾಯಿತು. ಸೊ ನಾನು, ಜಿಕ್ಕಿ ಆ್ಯಂಡ್ ಪ್ರಿಯಾ ಮಾತ್ರ ವಿ ಆರ್ ಹಿಯರ್. ಸೊ ಇದ್ದಾರೆ. ಪ್ರೀವಿಯಸ್ ನೈಟ್ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿದ್ವಿ ಆ್ಯಂಡ್ ಪಲ್ಲವಿ ಅವ್ರದ್ದು ಹಸ್ಬೆಂಡ್ ಫ್ರೆಂಡ್ ಜೊತೆ ನಾವು ಬೆಂಗಳೂರಿಂದ ಹೋಗಿದ್ದು. ಗೇಟ್ ಓಪನ್ ಇದೆ. ನೋಡಿ ನಿಮ್ ಫ್ರೆಂಡ್ ಕಾರ್ ಇದೆ, ಓಕೆನಾ? ನಿಮ್ ಫ್ರೆಂಡ್ ಹತ್ರ ಬಿಟ್ಟಿದೀವಿ. ನೋಡಿ ನಿಮ್ ಫ್ರೆಂಡ್ ಬಂದ್ರು, ನೋಡಿ ವೆಲ್ಕಮ್ ಮಾಡಕ್ ಬಂದ್ರು. ಸೊ ಮದುವೆ ಮನೆಯದು ಮೇಲ್ಗಡೆನೇ ಅವ್ರ ಫ್ಯಾಮಿಲಿ ಅವ್ರದ್ದು ಹೋಮ್ ಸ್ಟೇ ಇದೆ. ಸೊ ವಿ ವರ್ ಸ್ಟೇಯಿಂಗ್ ದೇರ್. ಬಟ್ ಪಲ್ಲು ಹೊರಗಡೆ ಹೋಗಿರೋದ್ರಿಂದ ವಿ ವೆಂಟ್ ಹಿಯರ್ ಆ್ಯಂಡ್ ವಿ ವರ್ ಹೈಡಿಂಗ್. ಅಲ್ಲಿಂದ ಕಾಫಿ ಎಲ್ಲ ಕುಡ್ಕೊಂಡು ಮದುವೆ ಮನೆಗೆ ಹೋಗಿದ್ವಿ. ಆ್ಯಂಡ್ ಲುಕ್ ಎಟ್ ದ ಬ್ರೈಡ್, ಶಿ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ತುಂಬಾ ಗೆಸ್ಟು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು ಆ್ಯಂಡ್ ಅವರು ಕೇಕ್ ಕಟ್ ಮಾಡಿಸ್ತಿದ್ರು. ಲುಕ್ ಇಟ್ ಸೋ ಕ್ಯೂಟ್. ಆ ಸ್ಪಾರ್ಕಲ್ ಬಂದಾಗ ಭಯ ಆಗಿ ಓಡೋಯ್ತು ಪಾಪ. ಆಂಟಿಯರ ಗ್ರೂಪಿಗೆ ಸ್ವಾಗತ ಸುಸ್ವಾಗತ. ಪ್ರಮೋಷನ್. ಆಮೇಲೆ ಡಿನ್ನರ್ ಟೈಮ್. ನಿಮ್ಗೆ ಯಾವ್ದು ಬೇಕು ಹಾಕಲಿ, ನೋಡ್ತೀನಿ. ನಿಮ್ಗೆ ಏನು ಹಾಕ್ಲಿ? ಅವರಿಗೆ ಬಿಸಿಬೇಳೆ ಬಾತಿದೆ ಜಿಕ್ಕಿ. ನೋಡಿ, ಹೋಗಿ ಇದೆ, ತುಪ್ಪ ಇದೆ, ತಿಳಿಸರ ಪಾಯಸ ಇದೆ. ಆಲ್ವೇಸ್ ಬಿಸಿ ಆನ್ ಫೋನ್. ಫ್ಯಾಮಿಲಿಯವರು ಪಲ್ಲು ಅವರೆಲ್ಲ ಬೇಗನೆ ಹೋಗಿದ್ರು, ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಸೊ ವಿ ರೀಚ್ ದಿ ಆಡಿಟೋರಿಯಮ್ ಆ್ಯಂಡ್ ನಾವು ರೀಚ್ ಆಗಿದ್ದ ಟೈಮ್ ಆ್ಯಕ್ಚುಲಿ ತುಂಬಾ ಕರೆಕ್ಟ್ ಆಗಿತ್ತು. ಬಿಕಾಸ್ ನಾವು ರೀಚ್ ಆಗೋದು ಆ ತಾಳಿಕಟ್ಟು ಮೃದಂಗದ ಸೌಂಡೆಲ್ಲ ಇರುತ್ತಲ್ಲ, ನಾದಸ್ವರದ ಸೌಂಡೆಲ್ಲ ಇರುತ್ತಲ್ಲ, ಅದೆಲ್ಲ ಕೇಳಿಸ್ತಾ ಇತ್ತು. ಸೊ ವಿ ರ್ಯಾನ್ ಇನ್ಸೈಡ್. ಇದೆ ನೋಡಿ, ಫಾಸ್ಟ್ ಅದನ್ನೆಲ್ಲ ಹಾಕ್ಬೇಡಿ ಆಯ್ತಾ? ಚೆನ್ನಾಗಿದ್ಯಾ? ಅದೆಲ್ಲ ಹಾಕ್ಬೇಡಿ. ಅದನ್ನು ನಾನು ಕವರ್ ಪಿಕ್ಕಾಗಿ ಹಾಕೊಂಡು. ಎಲ್ಲಿಗೋದ್ರೂ ಇವರಿಗೆ ಪಾಪಡ್ ಬೇಕು. ಕೊಡಬೇಡಿ, ಬುಟ್ಟಿ ಖಾಲಿ ಆಗುತ್ತೆ. ಮದುವೆ ಊಟ ತಿಂದಿದ್ದು ಪ್ರಿಯಾ ಆ್ಯಂಡ್ ಪಲ್ಲು. ಪಾಪಡ್. ಇಲ್ಲಿ ಆ್ಯಕ್ಚುಲಿ ಲಂಚ್ ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಲ್ಲ, ಆದ್ರೂ ನಾವು ಊಟ ನೋಡದೇ ಇರೋ ಥರ ಫಸ್ಟಿಗೆ ಬಂದು ಕೂತಿದ್ದೀವಿ. ಯಾಕೆಂತಂದರೆ ನಾನು ಇಡ್ಲಿ ಒಂದೇ ತಿಂದಿರೋದು. ಸೊ ವಿ ಆರ್ ವೆರಿ ಹಂಗ್ರಿ.
ಗೈಸ್ ಏನು ಗೊತ್ತಾ, ಇವರು ನಾನ್ ವೆಜ್ ತಿಂದೆ ಇಟ್ಸ್ ಬೀನ್ 4 months ಅಂತೆ. ಆ್ಯಂಡ್ ಇವತ್ತು ಮದುವೆಯಲ್ಲೇ ನಾನ್ ವೆಜ್ ತಿಂದಿರೋದು. ಸೊ ಅವ್ರು ನಾನ್ ವೆಜ್ ತಿನ್ನಬೇಕಾದ್ರೆ ಅವ್ರದ್ದು ಎಕ್ಸ್ಪ್ರೆಷನ್ ನೋಡಲೇಬೇಕಲ್ವಾ. ಫಸ್ಟು 2 ಪೀಸ್ ಚಿಕನ್ ಹಾಕಿದ್ವಿ. ನಾನು ನಾನ್ ವೆಜ್ ಊಟಕ್ಕೆ ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಬಂದಿದ್ದು ಇದೆ ಫಸ್ಟ್ ಟೈಮ್ ನಾನ್ ವೆಜ್. ನೀವು ಓಕೆ, ಇವರು ಫಸ್ಟ್ ಟೈಮ್ ಅಂತ ಈ ಥರದ್ದು ನಾನ್ ವೆಜ್ ಊಟಕ್ಕೆ ಬಂದಿರೋದು. ಸೊ ಈ ಥರ ಬಾಡ್ ಊಟಕ್ಕೆ ಬಂದಿದ್ದು ಫಸ್ಟ್ ಟೈಮ್. ಚಿಕನ್ ಬಂತು. ಪ್ರಿಯನ್ ಮುಖದಲ್ಲಿರೋ ಖುಷಿ. ಪ್ರಿಯಾ ತಿಂದು ಹೇಳಿ ಹೆಂಗಿದೆ ಅಂತ. ಈಟ್ ಅಂಡ್ ಟೆಲ್ ಫಾಸ್ಟ್. After 4 months is having chicken. Enjoy. ನೋಡಿ 2 ಸಲ ಫಿಶ್ ಹಾಕಿಸ್ತು. ಏನ್ ಬೇಕು ಇವರೆಲ್ಲ 2ನೇ ಸಲ ನೋಡಿ ಚಿಕನ್ ತಿಂದವರು ಇವಾಗ ವೆಜ್ ತಿಂತವ್ರೆ. ಡ್ರೈ ಫ್ರೂಟ್ ಕೋಸಂಬರಿ. ಮದುವೆ ಹಾಲಲ್ಲಿ ಟೈಮ್ ಹೆಂಗೆ ಹೋಯಿತು ಅಂತ ಗೊತ್ತೇ ಆಗಿಲ್ಲ. ಸಂಜೆ ಕಾಫಿ ಟೈಮು ಆಗಿತ್ತು. ಆ್ಯಂಡ್ ಸೈಡಿಗೆ ನೋಡಬೇಕಾದ್ರೆ ಪಲ್ಲು ಅವ್ರದ್ದು ಹಸ್ಬೆಂಡ್ ನಿದ್ದೆ ಹೊಡಿತಾ ಇದ್ರು. ಪಾಪ ಐ ವಾಸ್ ವೆರಿ ಟಯರ್ಡ್ ಬಟ್ ಇಟ್ ವಾಸ್ ವೆರಿ ಫನಿ ಆ್ಯಸ್ ವೆಲ್. ಆ್ಯಂಡ್ ಅವ್ರದ್ದು ತುಂಬ ಶಾಸ್ತ್ರಗಳೆಲ್ಲ ಇತ್ತು, ಸೀರೆ ಕೊಡೋ ಶಾಸ್ತ್ರ ಅದೆಲ್ಲ ಮುಗಿಸ್ಬಿಟ್ಟು ಇಟ್ ವಾಸ್ ಟೈಮ್ ಫಾರ್ ದ ಫ್ಯಾಮಿಲಿ ಫೋಟೋನೂ ಆಗಿ ಎಲ್ಲರದ್ದು ಆಶೀರ್ವಾದ ಎಲ್ಲ ತಗೊಂಡು time to leave for the bride alva. So that is something which is very emotional. ಅಳ್ಬೇಡಿ ಪಲ್ಲು, ನಾನು ಹೋಗಲ್ಲ. ನಾನು ನೀವು ಹೋಗೋ ದಿನ ನಾನು ತುಂಬಾ ಖುಷಿ ಪಡ್ತೀನಿ. ಆಮೇಲೆ ಮಿಸ್ ಮಾಡ್ತೀನಿ. ಮದುವೆ ಒಂದಿನದು ಆಟ ಆದ್ರೆ 1 ತಿಂಗಳದು ಓಟ. ಡೈಲಾಗ್ ಬಹಳ ಸುಂದರವಾಗಿ ಬಂತು ಈ ನೋಟ. ಕೇಳಕ್ ಆಗ್ತಿಲ್ಲ ನಿಮ್ದು ಈ ಮಾತಿನ ಕಾಟ. ಆದ್ರೂ ಸಹಿಸ್ಕೊಂತಿದೀವಿ. ಏನ್ ಮಾಡಕ್ ಆಗ್ತಿಲ್ಲ ಓಟ. ಬನ್ನಿ ಇವಾಗ ಮನೆಗೆ ಓಡೋಣ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಎದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ವಿ ವೆಂಟ್ ಆ್ಯಂಡ್ ಗಾಟ್ ರೆಡಿ ಫಾರ್ ದಿ ರಿಸೆಪ್ಷನ್. ಸೊ ಇವಾಗ ರೆಡಿ ಆಗಿದ್ದೀವಿ ಆ್ಯಂಡ್ ವಿ ಗೋಯಿಂಗ್ ಫಾರ್ ದ ರಿಸೆಪ್ಷನ್. ನಾನು ಬೆಂಗಳೂರಿಗೆ ಇವತ್ತು ಹೋಗಬೇಕು ಅಂತ ಇದ್ದಿದ್ದು, ಬಿಕಾಸ್ ನಾಳೆ ಬೆಳಗ್ಗೆ ನನಗೆ ಶೂಟ್ ಇದೆ. ಬಟ್ ದೆನ್ ಎಲ್ಲರೂ ಫೋರ್ಸ್ ಮಾಡಿ ಇವತ್ತು ಪಾರ್ಟಿ ಇದೆ, ಸೊ ವೆಯ್ಟ್ ಮಾಡಿ ಅಂತಂದರು. ಅದಕ್ಕೆ ಬಟ್ಟೆ ಇಲ್ಲ ಹಾಕಿದ್ದೆ, ಸೊ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀನಿ. ಸೊ ದಿಸ್ ಇಸ್ ಅ ಸ್ಟೋವ್ ಕಾಲ್ಡ್ ಅಸ್ ನೀರೂಸ್. ಆ್ಯಂಡ್ 2 ಔಟ್ಫಿಟ್ ಟ್ರೈ ಮಾಡಿದೆ, ಬಟ್ ಐ ಲೈಕ್ ದಿ ಪರ್ಪಲ್ ಒನ್ ಮೋರ್, ಸೊ ವಿ ವೆಂಟ್ ಫಾರ್ ಇಟ್. ನನ್ನೇ ತಗೊಳ್ಳೆ, ಕೈಯೂ ಬೇಕು ಕಾಲು ಬೇಕು.
ಪ್ರಿಯಾ ಅವ್ರದ್ದು ಡಾನ್ಸ್ ಪರ್ಫಾರ್ಮೆನ್ಸ್ ಇಲ್ಲಿ. ಓಕೆ ಪ್ರಿಯಾ. ರಾತ್ರಿ ರಿಸೆಪ್ಷನಿಗೆ ನಮ್ಮದು ಬ್ಯಾಗ್ ಎಲ್ಲನೂ ಪ್ಯಾಕ್ ಮಾಡಿ ಕಾರಲ್ಲಿ ಹಾಕಿ ವಿ ವೆಂಟ್. ಆ್ಯಂಡ್ ಇದು ಆ್ಯಕ್ಚುಲಿ ಇಟ್ ವಾಸ್ ಓಪನ್ ಸ್ಪೇಸ್ ಅಲ್ವಾ, ತುಂಬಾ ಚಳಿ ಇತ್ತು. ಐ ಡೋಂಟ್ ನೋ ಹೌ ಐ ಸ್ಟೇಡ್ ದೇರ್. ಅವ್ರದ್ದು ಕೇಕ್ ಕಟ್ಟಿಂಗು, ಸೆಲೆಬ್ರೇಷನು, ಕಸಿನ್ಸ್ ಅವ್ರದ್ದು ಡಾನ್ಸೂ ಇತ್ತು. It was a fun day, I should say, and I wish the couple a happy married life. We enjoyed the wedding, the party, and all of it. I hope you like this vlog. If yes, do like, share, and subscribe to my channel. Bye bye.